ಎವ್ರಿವನ್, ಹಾಯ್ 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 ಹಾಯ್. ನನ್ನ DM ಅಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ. ಹೌದಾ, ಏನಂತ ಮಾಡಿದ್ರು? ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹೇಳಿ ಹೇಳಿ ಹೇಳಿ. So the first condition or first expectation is ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. I would like to have a small registered marriage. ಗ್ರ್ಯಾಂಡ್ ಆಗಿ ಮದುವೆ ಬೇಡ, ದೇವಸ್ಥಾನದಲ್ಲಿ ಅಥವಾ ರಿಜಿಸ್ಟರ್ ಆಫೀಸಲ್ಲಿ ಸಿಂಪಲ್ ಆಗಿ ಮಾಡಿ ದುಡ್ಡು ಉಳಿಸೋಣ. ಓಕೆ, ನಾಟ್ ಬ್ಯಾಡ್. ನೆಕ್ಸ್ಟ್ ಪಾಯಿಂಟ್ ಏನು? And then second condition ಬಂದ್ಬಿಟ್ಟು I don't want to have kids. ಅಂದ್ರೆ ನನಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇಬಿನೇ ಬೇಡವಾ? ನಾವು ನೋಡಿರೋ ಪ್ರಕಾರ ಮದುವೆ ಆದ್ಮೇಲೆ ಒಂದಷ್ಟು ವರ್ಷ ಮಕ್ಕಳು ಮಾಡ್ಕೊಳ್ಳೋದು ಬೇಡ, ಸೆಟ್ಲ್ ಆದ್ಮೇಲೆ ಮಾಡ್ಕೊಳ್ಳೋಣ. ಓಕೆ, ಮಕ್ಕಳೇ ಬೇಡ ಅಂತಂದ್ರೆ ಸಮಥಿಂಗ್ ಇಸ್ ಫಿಶಿ. ನೆಕ್ಸ್ಟ್ ಪಾಯಿಂಟ್ ಏನು? ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಸಪರೇಟ್ ರೂಮ್, ಲೈಕ್ 2 BHK ಮನೇಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ, ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. ಸಪರೇಟ್ ರೂಮಾ? ಈ ಭಾಗ್ಯಕ್ಕೆ ಮದುವೆ ಏನಕ್ಕೆ ಆಗ್ಬೇಕು? ಇಲ್ಲೇನೋ ಸಮಸ್ಯೆ ಇದೆ. ಓಕೆ, ನೆಕ್ಸ್ಟ್ ಏನು? ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ, ಇನ್ಫಾರ್ಮ್ ಮಾಡಿ ಹೋಗೋದು. ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ನಾನು ಪರ್ಮಿಷನ್ ತಗೊಂಡೆ, ನೀನ್ ಪರ್ಮಿಷನ್ ತಗೊಳ್ಳಿಲ್ಲ, ಐ ಡೋಂಟ್ ಲೈಕ್ ಸ್ಟಾಫ್. ಅಂದ್ರೆ ಓಪನ್ ಆಗಿ ಹೇಳ್ತಾ ಇದ್ಯಾ, ನಾನು ಲಂಗು ಲಗಾಮಿಂದೆ ಆಡ್ತಾ ಇರ್ತೀನಿ, ಯಾರು ಕೇಳಬಾರ್ದು, ನಾನು ಯಾರು ಪರ್ಮಿಷನ್ ಕೇಳಲ್ಲ ಅಂತ. ನೆಕ್ಸ್ಟ್ ಏನಮ್ಮ? ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್ ತುರಂತ್, ಲೈಕ್ the next day I'll file a divorce case. I don't entertain this physical abuse. ಅಂದ್ರೆ ನಿನ್ ಗಂಡಾದವನು ಅಪ್ಪಿ ತಪ್ಪಿ ನೀನ್ ಏನಾದ್ರು ಮುಟ್ಬಿಟ್ರೆ ಅದನ್ನ ಅಬ್ಯೂಸ್ ಕೆಳಗಡೆ ಕನ್ಸಿಡರ್ ಮಾಡಿ ಅವನಿಗೆ ಡಿವೋರ್ಸ್ ಕೊಟ್ಬಿಡ್ತೀಯ. ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ನೀನು ಫಸ್ಟ್ ಪಾಯಿಂಟ್. ಈ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ರೆ ಈ ತರ ಚೆಂಗ್ಲಾಟ ಆಡಿ ಡಿವೋರ್ಸ್ ಆದ್ರೂ ಯಾರು ಕೇಳಲ್ಲ. ಅದೇ ಗ್ರ್ಯಾಂಡ್ ಆಗಿ 100 ಜನ ಮುಂದೆ ಮದುವೆ ಆದ್ರೆ ಈ ತರ ಆದಾಗ ಕ್ಯಾಕ್ರು ಸುಗಿತಾರೆ ಅಂತ ನಿನ್ನ ದುರಾಲೋಚನೆ. ನಿನಗೆ ಎಂತ ಗಂಡ ಸಿಗ್ಬೇಕು ಅಂತಂದ್ರೆ ನಮ್ಮ ಹುಡುಗರು ಇವಾಗ ಕಮೆಂಟ್ ಮಾಡ್ತಾರೆ ನೋಡು. ಓಕೆ, ಬರ್ಲಾ? ಬಾಯ್ ಬಾಯ್.